ಗೋಪಾಲಕರನ್ನು ಲೋಕಾಮುಖಕ್ಕೆ ಕಾಣಿಸುವ ಸಲುವಾಗಿ ನಂದಗೋಕುಲವನ್ನು ಸೇರಿದ್ದೇವೆ. ಹೌದು ಕೃಷ್ಣ, ಈ ಗೋಪಾಲಕರು ತುಂಬಾ ಮುಗ್ಧರು. ಇವರು ಸುಖವಾಗಿರಬೇಕು, ಅದಕ್ಕಾಗಿಯೇ ನಾವು ಗೋಪಾಲಕರಾಗಿದ್ದೇವೆ. ಈ ನಂದಗೋಕುಲವನ್ನು ಆನಂದವಾಗಿರಿಸೋಣವೆಂದುಕೊಂಡರೆ ಆ ಕಂಸನಾಳುಗಳು ಇಲ್ಲಿಗೂ ಬಂದು ಪೀಡೆ ಕೊಡುತ್ತಿದ್ದಾರೆ. ಕೂತರಿ, ಶಕಟ, ಧೇನುಕಾದಿ ದುರುಳರನ್ನು ಕೊಂದಾಗಿದೆ. ಇನ್ಯಾವ ಚಿಂತೆ ಇಲ್ಲದೆ ಆರಾಮಾಗಿದ್ದೇವೆ. ಹೌದು. ಮಕರಂದ ಎಲ್ಲಿ ಹೋದ? ಕೋಲಾಟದ ಕೋಲು. ಕೋಲಾಟದ ಕೋಲ. ಹಾ ಕೃಷ್ಣಯ್ಯ, ನಿನ್ನೆ ಎಂತದ್ದು ಗೊತ್ತುಂಟಾ? ಹಾ ಹೇಳು, ಕೇಳುವ. ಸ್ವಲ್ಪ ಹತ್ತಿರ ಬಾ, ಹೇಳ್ತೇನೆ. ನಿನ್ನೆ ಸಂಜೆ ನಾ ಮನೆಗೆ ಹೋಗ್ತಾ ಇದ್ದೆ, ಕಾಲು ತಾಕಿ ಜಾರಿ ಬಿದ್ದುಬಿಟ್ಟೆ. ಇಲ್ಯಾಕೋ ಬೀಳ್ತಿ? ತೋರ್ಸಿದ್ದ ಮಾರಾಯ. ತೋರ್ಸಿ ಅಂತೆ, ಹೆಂಗ್ ಬಿದ್ದೆ? ಕೋಲಿಗೆ ಕಾಲು ತಾಕಿ ಜಾರಿ ಬಿದ್ದದ್ದು. ನೋಡ್ತೇನೆ ಇಷ್ಟು ಕೋಲಿತ್ತು. ನನ್ ಯಾಕೋ ತಳ್ತಿ? ತೋರ್ಸಿದ್ದ ಮಾರಾಯ. ತೋರ್ಸಿ ಅಂತೆ, ಮುಂದೇಳು. ಸಿಟ್ಟು ಬಂತು, ಕೋಲ್ನ ತಕೊಂಡೆ, ಸುತ್ತಲೂ ನೋಡ್ದೆ, ಕತ್ತಿ ಸಿಕ್ತು, ಕತ್ತಿನೂ ತಗೊಂಡೆ. ಕೆತ್ತದೆ 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 ಸಾಕು, ಕೆತ್ತಿ ಸಾಕು, ಮುಂದೇಳು. ನೋಡ್ತೇನೆ ನನ್ಕಿಂತ ಉದ್ದ ಚಂದ ಕಡ್ದೆ. ಎಷ್ಟಾಯ್ತಾ? 2 ಆಯ್ತು. ಹಾ, ಇವನಿಗೆ ಲೆಕ್ಕ ಚಂದ ಬರ್ತದೆ, ಬದುಕ್ಲಿಕ್ಕೆ ಅಡ್ಡಿ ಇಲ್ಲ. ಮತ್ತೆ ಕಡ್ದೆ. ಎಷ್ಟಾಯ್ತಾ? 4 ಆಯ್ತು. ಹಾ, ಇವನು ಅಡ್ಡಿ ಇಲ್ಲ. ಮತ್ತೆ ಕಡ್ದೆ. ಎಷ್ಟಾಯ್ತಾ? 5, 6. ಹಾ, 6 ಆಯ್ತು. ನೀ ಹೇಳಬೇಡ್ರಮ್ಮ. 7 ಆಯ್ತು. ಇವರಿಬ್ರು ಊರಲ್ಲಿ ಬುದ್ಧಿವಂತರು ಅಂತ ಕರೀತಾರೆ. ನೋಡಿದ್ರೆ ಇವ್ರಿಗೆ ಲೆಕ್ಕವೇ ಬರೋದಿಲ್ಲ. ನೀ ಹೇಳ. 8 ಆಯ್ತು. ಹಾ, ಇವ ಚಂದ್ರ ಹೇಳ್ದ. ಇನ್ನ ಎಲ್ಲ ಹೊಸಕಿನ ಮತ್ತೆ ಬದುಕು ಬರ್ತಾನೆ. ಅದನ್ನು ಕಡ್ದೆ. ಎಷ್ಟಾಯ್ತಾ? 16 ಆಯ್ತು. ಮತ್ತೆ ತಪ್ಪ ಹೇಳ್ದ. ಕೃಷ್ಣ ಬಲರಾಮರ ಜೊತೆ ಸೇರಿ ಅವನು ಲೆಕ್ಕ ಮರ್ತೋಗಿದ್ದಾರೆ. ಅಷ್ಟು 1, 2, 3, ಇವರಿಬ್ರು. ಹಾ, 12 ಆಯ್ತು. 12 ಅಲ್ವಾ ಮಕರಂದ? 8 ಕೋಲನ್ನ ತುಂಡರಿಸಿದ್ರೆ 12 ಆಗ್ತದ, 16 ಆಗ್ತದ? ನೀವೇ ಹೇಳಿ. ಅವರಿಗೆಲ್ಲ ಲೆಕ್ಕ ಬರುವುದಿಲ್ವೋ? ಇದು ಮಕರಂದನ ಲೆಕ್ಕ, ಏನ್ ಬೇಕಿದ್ರು ಆಗುತ್ತೆ. ನಾವ್ 6 ಜನ ಇದೀವಲ್ಲ, ಅದಕ್ಕೆ 12 ಆಗಿದ್ದು. ಆ ಕೋಲ ಹಿಡ್ಕೊಂಡ್ ಬಣ್ಣ ಬಳ್ಳ ನೋಡು, ಒಳ್ಳೆ ಕೋಲೆ ನೋಡಿ, ಅವಕ್ಕೂ ಚಂದ ಉಂಟು. ಆ ಕೋಲ ಹಿಡ್ಕೊಂಡು ಕೋಲಾಟ ಆಡೋದು ಹೆಂಗೆ? ಓ, ಇವನಿಗೆ ಕೋಲಾಟ ಆಡುವ ಆಸೆ ಆಗಿದೆ, ಅದಕ್ಕೆ ಕತೆ ಕಟ್ಟುತ್ತಾನೆ. ಇವನು ಬಿದ್ದದ್ದು ಇಲ್ಲ, ಎದ್ದದ್ದು ಇಲ್ಲ, ಸುಮ್ಮನೆ ಕತೆ ಕಟ್ಟುತ್ತಿದ್ದಾನೆ. ಹಾ, ಇರ್ಲಿ, ಹೇಳುವ. ನಾ ಹೇಳ್ತೇನೆ, ಆರಂಭಿಸುವ. 1, 2, 3. ಹಾ, ಬಾರೋ ರಂಗಯ್ಯ ಬಾರೋ ಬಾರೋ, ಕೃಷ್ಣಯ್ಯ ಬಾರೋ ಬಾರೋ, ಕೋಲಾಟವ ಆಡೋಣ, ಬಾರೋ ಕೋಲಾಟವ ಆಡೋಣ. ಆಗಿ ಬಡುಕಿ ಬಾರೋ, ಕೂಗಿ ತೊನೆದು ಬಾರೋ, ಬಾಗಿ ಬಡುಕಿ ಬಾರೋ, ಕೂಗಿ ತೊನೆದು ಬಾರೋ, ಹೂವಿನ ತಿಂಡಿಗೋಲಾಡೋಣ, ಹೂವಿನ ತಿಂಡಿಗೋಲಾಡೋಣ. ಕೈ ಮುಗಿತದೆ ಚಪ್ಪಾಳೆ ತಟ್ಟೆ ಮಣ್ಣಿದು ಭೂಮಿಯ ಮುಟ್ಟಿ ಕುಣಿದು, ಚಪ್ಪಾಳೆ ತಟ್ಟೆ ಮಣ್ಣಿದು ಭೂಮಿಯ ಮುಟ್ಟಿ ಕುಣಿದು, ಚಪ್ಪಾಳೆ ತಟ್ಟೆ ಮಣ್ಣಿದು ಭೂಮಿಯ ಮುಟ್ಟಿ ಕುಣಿದು, ಚಪ್ಪಾಳೆ ತಟ್ಟೆ ಮಣ್ಣಿದು ಭೂಮಿಯ ಮುಟ್ಟಿ. ಬಣ್ಣದ ತಿಂಡಿಗೋಲಾಡೋಣ, ಬಣ್ಣದ ತಿಂಡಿಗೋಲಾಡೋಣ. ಬಾರೋ ರಂಗಯ್ಯ ಬಾರೋ ಬಾರೋ, ಕೃಷ್ಣಯ್ಯ ಬಾರೋ ಬಾರೋ, ಕೋಲಾಟವ ಆಡೋಣ 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 ಆಡೋಣ. ಎದ್ದಿದ್ದು ನಿನ್ನ ತಾಂತೋಂತ ತೋಂತೋಂತದೆ. ಹಾ, ಅಡ್ಡಿ ಇಲ್ಲ, ಎಲ್ಲ ಚಂದ ಬಂತು. ಎಲ್ಲಾರು ಅವಕಾಶ ಸಿಕ್ಕರೆ ನಿಮ್ಮನ್ನೇ ಕರ್ಕೊಂಡು ಹೋಗೋದು. ಚಂದ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಕೃಷ್ಣ, ಆಟವಾಡುತ್ತಾ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ದನಕರುಗಳು ಎಲ್ಲದೋ ಏನೋ. ಅಯ್ಯೋ, ನಾನು ನೋಡ್ಲಿಲ್ವಲ್ಲ.
ನಾ ಏನಾದ್ರು ಮನೆಗೆ ದನ ಕರುಗಳನ್ನ ಹೊಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮಪ್ಪ ನನ್ ಸೊಂಟಾನೇ ಮುರಿತಾನೆ. ಹೇಳಿ ಹೋಗೋಣ. ಗಂಗೆ ಬಾರಿ ದುರ್ಗಿ ಬಾರಿ ಹೊತ್ತಡು ಹೋಗುವ ಹೊತ್ತಡು ಹೋಗುವ ದೈ 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 ನಿತ್ತಂ ತತ್ತಂ ನಿತ್ತಂ ತತ್ತಂ ನಿತ್ತಂ ನಿತ್ತಂ ಆ ದೈ 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 ಕಾಳಿಂದೆ ಮಾಡೋವಿದು ಇಲ್ಲೇ ಇಲ್ದಾಡಲು ತಕ್ಕಳತ ತೈನ ತಿನ್ನದ ಭೀಮ್ ತತ್ತಾವೆ ಭೀಮ್ ತತ್ತಾವೆ ಭೀಮ್ ತತ್ತಾವೆ ಭೀಮ್ ತತ್ತದೆ ತತ್ತದೆ ಕಾಳಿಂದೆ ಮಾಡೋವಿದು ಲೀಲೆಯಿಂದಾಡಲು ಕಾಳಿಂದೆ ಮಾಡುವಿದು ಲೀಲೆಯಿಂದಾಡಲು ಆಳವಾಗಿ ಕೂತು ನೋಡು ಆಳವಾಗಿ ಕೂತು ನೋಡು ತೋಂತಾಂದಿನ ತರಗತಿನ ತತ್ತಿನಲಿ ತುಳಿಯೋತ ಸೋಗೋತೂತ ತುಳಿಯೋತ ಸೋಗೋತೂತ ಏಳುತ್ತ ತೇಲುತ್ತ ಮೇಲುವರಿಯಬೇಕಿಲ್ಲಿ ತೋಂತಾಂದಿನ ತರಗತಿಲಿ ತುಳಿಯೋತ ಸೋಗೋತೂತ ಏಳುತ್ತ ತೇಲುತ್ತ ಮೇಲುವರಿಯಬೇಕಿಲ್ಲಿ ಆ ತೈತೈಲತಾ ಕಾಳಿಂಗ, ನಾವು ನಗವಂಶದವರು. ಈ ಕಾಳಿಂದಿಯ ಮಡುವನ್ನು ಸೇರಿ ನಾವು ಆನಂದವಾಗಿದ್ದೇವೆ. ಈ ಕಾಳಿಂದಿ ಮಡುವು ಆಳವಾಗಿ ಅಗಲವಾಗಿ ಸುತ್ತುವುದಕ್ಕೂ ಸುಳಿಯುವುದಕ್ಕೂ ತುಂಬಾ ಅನುಕೂಲಕರವಾಗಿದೆ. ಹೌದು, ನನಗೂ ಹಾಗೆ ಅನಿಸುತ್ತಾ ಇದೆ. ನಮ್ಮವರೊಂದಿಗೆ ಇಲ್ಲಿ ಆರಾಮಾಗಿರಬಹುದು. ಏನದು ಬೊಬ್ಬೆ? ಹೊರಗಡೆ 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 ಬಿದ್ದೆ. ಏನಾಯ್ತಾ? ಏನಾದ್ರು ಗಡಬಡ ಗಡಬಡ? ಹೇಳಿ. ದೊಡ್ಡ ಪಡ್ಡ ಗೆಲ್ಲುತ್ತ ಗೆದ್ದೆ ಹೊಡೆಯುತ್ತಲಿದೆ ನಡುಕವು ಶುರುವಾಯ್ತು ತೈಲತ ತೈದ ತಿನ್ನತ ದೊಡ್ಡ ಪಡ್ಡ ಗೆಲ್ಲುತ್ತ ಗೆದ್ದೆ ಹೊಡೆಯುತ್ತಲಿದೆ ನಡುಕವು ಶುರುವಾಯ್ತು ನಡುಕವು ಶುರುವಾಯ್ತು ಹುಡುಗರು ಹಸುಗಳು ಹುಡುಗರು ಹಸುಗಳು ಹಸುಗರು ಸುಳಿಯುತ್ತಲಿವೆ ಕಾಲಡಿಯಲ್ಲಿ ಬದುಕದು ಹುಡಿಯಾಯ್ತು ಕಾಲಡಿಯಲ್ಲಿ ಬದುಕದು ಹುಡಿಯಾಯ್ತು ಹುಡುಗರು ಹಸುಗಳು ಸುಳಿಯುತ್ತಲಿವೆ ಕಾಲಡಿಯಲ್ಲಿ ಬದುಕದು ಹುಡಿಯಾಯ್ತು ತೈಲದ ತೈಲ ತಿನ್ನತ್ತಾಗಲೇ ತಿನ್ನದೆ ಹೊರಗಡೆ ನಾವು ಇಲ್ಲಿ ಇಷ್ಟು ದಿನ ಚೆನ್ನಾಗಿದ್ದೆವು. ಹೌದು, ಇದ್ದವು. ಆದರೆ ಈಗ ಅದು ಸಾಧ್ಯವಿಲ್ಲ. ಯಾಕೋ? ಏನಾಯ್ತು? ಏಕೆಂದರೆ ಪ್ರತಿದಿನ ಹುಡುಗರು ಹಸುಗಳು ನೀರು ಕುಡಿಯಲು ಕಾಳಿಂದಿ ಮಡುವಿಗೆ ಬರುತ್ತಿದ್ದಾರೆ. ಬರಲಿ ಬಿಡು. ನಾವು ಎಲ್ಲಿಯವರ ಕಾಲಡಿಗೆ ಸಿಕ್ಕಿ ಸಾಯ್ತೀವೋ ಎಂದು ಭಯವಾಗುತ್ತಿದೆ ದೊರೆ. ಏನಾರ ಮಾಡಿದ್ದೊರೆ. ಆ ಗೋವುಗಳ ಕಾಲಡಿಯಲ್ಲಿ ಸಿಲುಕಿ ನಮ್ಮ ನಾಗಗಳ ಹಲವು ನಾಗಗಳು ಸತ್ತು ಹೋಗಿದ್ದಾವೆ ದೊರೆ. ನಮಗೆ ಮೇಲೆ ಬರ್ಲಿಕ್ಕೆ ಭಯವಾಗ್ತಾ ಇದ್ದಾರೆ. ಏನಾದರೂ ಮಾಡಿ ದೊರೆಗಳೇ. ಹೌದಾ? ಮಾನವ ಪಿಳ್ಳೆಗಳಿತ್ತು
ಕೇಳುವವರಿಲ್ಲ ಕೇಳುವವರಿಲ್ಲ. ಕಾಳಿಂಗ ರಾಜ, ಕಾರ್ಕೋಟಕ ಮಂತ್ರಿ, ಕಾಳಿಂಗ ರಾಜ, ಕಾರ್ಕೋಟಕ ಮಂತ್ರಿ, ಕಾಳಿಂಗ ರಾಜ. ಕಾರ್ಕೋಟಕ ಮಂತ್ರಿ. ಹೇಳಿ, ನೀರಿಗೆ ವಿಷ ಹೋಗೋಣ. ಗೋಪಾಲಕರೇ, ಏಕೆ ಹೇಳುತ್ತಿದ್ದೀರಿ? ಏನಾಯಿತು? ಕೃಷ್ಣ, ಹೋಯ್ತು, ಎಲ್ಲ ಹೋಯ್ತು, ನಮ್ಮ ಬದುಕೆ ಹೋಯ್ತು. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಏಕೆ? ನಮ್ಮೊಂದಿಗೆ ಕುಣಿದ ಹಸುಗಳು ನೀರು ಕುಡಿಲಿಕ್ಕೆ ಅಂತ ಕಾಳಿಂದಿ ಮಡಿಗೆ ಸಾಗಿದವು. ಅಲ್ಲಿನ ನೀರು ಕುಡಿದ ಬಂದ ತಕ್ಷಣ ಬೀಳುತ್ತಿದ್ದಾವೆ. ಅದರ ಬಾಯಿ ಮೂಗಿನಿಂದ ನೊರೆ ಬರುತ್ತಲಿದೆ. ಅದನ್ನು ಕಂಡರೆ ಅದರ ಹೊಟ್ಟೆಗೆ ವಿಷ ಬೆರೆತಿದಂತೆ ಕಾಣುತ್ತದೆ. ಹಸುಗಳೇ ಇಲ್ಲ ಎಂದರೆ ನಮ್ಮ ಜೀವನವೂ ಇಲ್ಲ. ಕಾಪಾಡು ಕೃಷ್ಣ. ಗೋಪಾಲಕರೇ, ನೀನೆನ್ನಲು ವಿಷಮೆನಂತ ಕಾರಣವನ್ನು ತಿಳಿದೆ. ನೀನೆನ್ನಲು ವಿಷಮೆನಂತ ಕಾರಣವನ್ನು ತಿಳಿದು ನಾಗಗಳು ಸೇರಿರ್ಪವಲ್ಲಿ, ನಾಗಗಳು ಸೇರಿರ್ಪವಲ್ಲಿ. ಕ್ರೂರ ಬುದ್ಧಿಯುಳು ವಿಷಮ ಗುರುತಲಿ ಕುದಿದು ತೀರಿಸುವೆ ನಾನೀಗ. ಗೋಪಾಲಕರೇ, ಕಂಗಾಲಾಗಿ ಕೂಗಿದ ಕ್ಷಣಕ್ಕೆ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಬನ್ನಿ, ಸಮಸ್ಯೆಗೆ ಪರಿಹಾರ ಹುಡುಕೋಣ. ಕೃಷ್ಣ, ಇತ್ತೀಚೆಗೆ ಕಾಳಿಂದಿ ಮಡುವಿನಲ್ಲಿ ನಾಗಗಳ ಬಳಗ ಬೆಳೆಯುತ್ತಲೇ ಇದೆ. ಅವರದ್ದೇ ಮಡುವು ಎಂಬಂತೆ ವರ್ತಿಸುತ್ತಿದ್ದಾರೆ. ಅಂದರೆ ಅವುಗಳೇ ನೀರಿಗೆ ವಿಷ ಬೆರೆಸಿದ್ದಾರೆ ಎಂದಾಯ್ತು. ಪರೋಪಕಾರಿಗಳಾದ ಹಸುಗಳನ್ನು ಕ್ರೂರ ಬುದ್ಧಿ ಅವರಿದ್ದರೆ ಬದುಕುವ ಭಾಗ್ಯ ಅವರಿಗಿಲ್ಲ. ಬನ್ನಿ, ಅವರನ್ನು ಮರ್ದಿಸಿ ಬರೋಣ. ಹೇಳಿ. ಸೇರೆಯೇ ಬಡುವನಿನ್ನೋ ಸೇರೆಯೇ ಬಡುವನಿನ್ನೋ ಬೆರೆದೆಲ್ಲ ನೀರಿಗೆ ಕರಳವನು, ಬೆರೆದೆಲ್ಲ ನೀರಿಗೆ ಕರಳವನು. ಕ್ರೂರ ಬುದ್ಧಿಯುತನವಲ್ಲ ಈ ಕೆಲವನ್ನು ಸಾಗಲು ತೊರೆದಿನಿನ್ನೋ. ಕಠೋರವಾದ ವಿಷವನ್ನು ಹೊಂದಿರುವವನು ನೀನು. ಘೋರವಾದ ವಿಷವು ಜೀವಘಾತಕ್ಕೆ ಕಾರಣವಾದರೆ ಅಂತಹ ವಿಷವನ್ನು ನಾವು ಕಾರ್ಕೋಟಕ ವಿಷವೆಂದೇ ಕರೆಯುತ್ತೇವೆ. ಅಂತಹ ವಿಷವನ್ನು ನೀನು ಸಾಧು ಪ್ರಾಣಿಗಳಾದ ಹಸುಗಳನ್ನು ಕೊಂದಿದ್ದೀಯ. ಗೋಪಾಲಕರ ನೋವಿಗೆ ಕಾರಣನಾಗಿದ್ದೀಯ. ಗೋಪಾಲಕರು ಹಸುಗಳ ಹಾಲು ತುಪ್ಪವನ್ನು ಮಾರಿ ಜೀವನ ನಡೆಸುತ್ತಿದ್ದವರು. ಅವನ ನೋವಿಗೆ ಕಾರಣನಾಗಿದ್ದೀಯ. ಈ ಮಡುವನ್ನು ಬಿಟ್ಟು ಹೋದರೆ ಬದುಕುತ್ತೀಯ, ಇಲ್ಲವಾದರೆ ಸತ್ತು ಹೋಗುತ್ತೀಯ. ಏ ಹುಡುಗ, ಗೋಪರ ಹುಡುಗನಿನ್ನು ಗೋಪರು ಗೋಪುರ ಹುಡುಗನಿನ್ನು ನಾಗಗಳ ಪ್ರತಾಪವ ಬಲ್ಲಿರು, ನಾಗಗಳ ಪ್ರತಾಪವ ಬಲ್ಲಿರು. ಸಾಯುವ ದೇವರಿಗೆ ಜೀವನದ ಗೋಪ ಸಣ್ಣ ಹುಡುಗ, ಹೆಸರು ಬಲರಾಮ. ನನ್ನ ಎದುರು ನಿನ್ನದೇನು ಬಲ? ನಮ್ಮನ್ನು ನೋಡಿ ಮಾನವರು ಹೆದರುತ್ತಾರೆ, ಆದರೆ ನೀವು ನಮ್ಮನ್ನು ಎದುರಿಸಿ ನಿಂತಿದ್ದೀರಿ. ಹೌದು. ನಮಗೆ ಯಾವ ನೆಲೆಯಲ್ಲಿ ಸುಖ ಸಿಗುತ್ತದೋ ಅಲ್ಲಿಯೇ ನೆಲೆಸುತ್ತೇವೆ. ಎಲ್ಲವರೂ ಹಾಗೆ. ಪ್ರಾಣಿಗಳಿಗೆ ಅಡವಿಯಲ್ಲಿ ಸುಖ ಸಿಗುತ್ತದೆ, ಪಕ್ಷಿಗಳಿಗೆ ಆಕಾಶವು ಆನಂದ ನೀಡುತ್ತದೆ. ಮಾನವರು ಮನೆ ಕಟ್ಟಿಕೊಳ್ಳುತ್ತಾರೆ. ನಮಗೆ ಈ ಕಾಳಿಂದಿ ಮಡುವೆ ಮನೆಯಾಗಿದೆ. ನಮ್ಮ ಮನೆಗೆ ಹಸುಗಳಿಂದ ತೊಂದರೆ ಆಗುತ್ತಿದೆ. ಅದಕ್ಕೆ ನೀರಿಗೆ ವಿಷವನ್ನು ಉಗುಳಿದ್ದೇವೆ. ನಮ್ಮನ್ನು ಕೆಣಕಿದರೆ ಸಾವು ನಿಶ್ಚಿತ. ಮುಂದೆ ಬಂದರೆ ಸಾಯುತ್ತೀಯ, ಹಿಂದೆ ಹೋದರೆ ಬದುಕಿಕೊಳ್ಳುತ್ತೀಯ. ಏನು ಮಾಡ್ತೀಯೇ? ಏ ಕಾರ್ಕೋಟಕ, ನೆನಪಿಡು, ನಾನು ಬಲರಾಮ. ನನ್ನ ಬಲವಾದ ಕೈಯಲ್ಲಿ ಮುಷ್ಟಿ ಮಾಡಿ ಹೊಡೆದ್ರೆ ಪಾತಾಳಕ್ಕೆ ಹೋಗಿ ಬೀಳ್ತಿ. ಹೋಗ ಹೋಗ. ಬಾರ ಯುದ್ಧಕ್ಕೆ ಬಾರ.
ನೀರಿನಲ್ಲಿ ನಾಗಗಳಿದ್ದರೆ ಬೇಸರವೇನಿಲ್ಲ. ಜಲಚರಗಳೊಂದಿಗೆ ನೀವು ಸೇರಿದ್ದೀರೆಂದು ಸುಮ್ಮನಿರಬಹುದು. ಆದರೆ ನೀವು ಹಾಗಲ್ಲ. ನೀರಿಗೆ ವಿಷ ಉಗುಳಿದೆ. ಗೋಪಾಲಕರ ಭಯಕ್ಕೆ ಕಾರಣನಾದೆ. ಇದು ಸಲ್ಲ, ಇದು ಕ್ರೂರ ಬುದ್ಧಿ. ನಿನ್ನಂತಹ ದುಷ್ಟರನ್ನೇ ಕೊಲ್ಲಲಿಕ್ಕೆಂದೇ ನಾ ಬಂದಿರುವೆ. ನಿನ್ನವರೊಂದಿಗೆ ಈ ನೆಲೆಯನ್ನು ಬಿಟ್ಟು ದೂರ ಹೋಗಿ ಬದುಕಿಕೊ. ಇಲ್ಲವಾದರೆ ನಿನ್ನನ್ನು ಮೆಟ್ಟಿ ಬುದ್ಧಿ ಹೇಳುತ್ತೇನೆ. ನನ್ನ ಎದುರು ಅಬ್ಬರಿಸುವವರೆಂದು ನೋಡಿದರೆ ಹುಡುಗ, ಸಣ್ಣ ಹುಡುಗ. ಹುಡುಗ ಕೈಸೆ ನೀನು ಗೊಬ್ಬರ ಹುಡುಗ ನೀನು, ದನ ಕಾಯುವವನು. ನಾಗಳ ಬಗ್ಗೆ ನಿನಗೇನು ಗೊತ್ತು? ಒಮ್ಮೆ ಎಡೆ ಎತ್ತಿದರೆ ಕಡಿಯುವುದೇ ಬಿಡುವುದಿಲ್ಲ. ಈ ಸ್ಥಳ ನಮಗೆ ಬೇಕೇ ಬೇಕು. ನಮ್ಮನ್ನು ಸಾಯಿಸಲಿಕ್ಕೆ ಬಂದರ ಸಾವು ನಿಶ್ಚಿತ. ಒಮ್ಮೆ ಎಡೆ ಎತ್ತಿ ಕಡಿದರೆ ಈ ಉಡಿಯಲ್ಲಿ ಉಡಿ ಉಡಿ ಆಗುತ್ತೀಯ. ಸಾಯಬೇಡ, ನಿನ್ನವರೊಂದಿಗೆ ಆಟ ಆಡಿಕೊಳ್ಳಿ ಹೋಗು. ನಾನು ಇಷ್ಟು ದಿನ ಗೋಪಾಲಕರೊಂದಿಗೆ ಕೋಲಾಟ ಆಡುತ್ತಲಿದ್ದವನು. ಈಗ ನಿನ್ನ ಹೆಡೆಯ ಮೇಲೆ ಆಡುತ್ತೇನೆ. ಅಲ್ಲ, ಕಾಲಾಟ. ಬಾ ಮುಂದೆ. ಬಾರ.